ಕನ್ನಡ ಸಿನಿಮಾ ಅಭಿಮಾನಿಗಳು ಕಳೆದ 1 ವರ್ಷದಿಂದ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ. ಬಿಲಾರಂಗ ಭಾಷಾ ಏನಾಯ್ತು? ಸಿನಿಮಾ ನಿಂತಿದ್ಯಾ ಅಥವಾ ಶೂಟಿಂಗ್ ನಡೀತಿದ್ಯಾ? ಇದೀಗ ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ವತಃ ಕಿಚ್ಚ ಸುದೀಪ್ ಉತ್ತರ ನೀಡಿದ್ದಾರೆ. ಮೊದಲು ಒಂದು ಗುಡ್ ನ್ಯೂಸ್. ಬಿಲಾರಂಗ ಭಾಷಾ ಸಿನಿಮಾ ಶೆಲ್ಫ್ ಆಗಿಲ್ಲ. ಕಿಚ್ಚ ಸುದೀಪ್ ಅಧಿಕೃತವಾಗಿ ಈ ಸಿನಿಮಾ ವೆರಿ ಮಚ್ ಆನ್ ಟ್ರ್ಯಾಕ್ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಜೂನ್ 26ರಿಂದ ಸಿನಿಮಾದ ಶೂಟಿಂಗ್ ಮತ್ತೆ ಆರಂಭವಾಗಿದೆ. ಈ ಸಿನಿಮಾವನ್ನು ವಿಕ್ರಾಂತ್ ರೋಣ ನಿರ್ದೇಶಕ ಅನೂಪ್ ಭಂಡಾರಿ ನಿರ್ದೇಶಿಸುತ್ತಿದ್ದು, ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ನಿರ್ಮಿಸುತ್ತಿದೆ. ಇದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ. ಕಥೆ ನಡೆಯುವುದು 2209ನೇ ವರ್ಷದ ಒಂದು ಪೋಸ್ಟ್ ಅಪಾಕಲಿಪ್ಟಿಕ್ ಫ್ಯೂಚರ್ ವರ್ಲ್ಡ್ನಲ್ಲಿ. ಅಂದ್ರೆ ಯುದ್ಧ, ಹೊಸ ತಂತ್ರಜ್ಞಾನ ಮತ್ತು ಭವಿಷ್ಯದ ಜಗತ್ತನ್ನು ತೋರಿಸುವ ದೊಡ್ಡ ಸೈಫೈ ಆಕ್ಷನ್ ಸಿನಿಮಾ. ಇತ್ತೀಚಿನ ಮತ್ತೊಂದು ದೊಡ್ಡ ಸುದ್ದಿ, ಈ ಸಿನಿಮಾದಲ್ಲಿ ಆಕ್ಷನ್ ಕ್ವೀನ್ ಮಾಲಾಶ್ರೀ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಬಹುದು ಎನ್ನುವ ಮಾಹಿತಿ ಹೊರಬಂದಿದೆ. ಆದರೆ ಇದರ ಬಗ್ಗೆ ನಿರ್ಮಾಪಕರು ಇನ್ನೂ ಅಧಿಕೃತ ಘೋಷಣೆ ಮಾಡಿಲ್ಲ. ಮತ್ತೊಂದು ಕುತೂಹಲಕಾರಿ ವಿಷಯ. ಕನ್ನಡ ಸಿನಿಮಾ ಅಭಿಮಾನಿಗಳು ಕಳೆದ 1 ವರ್ಷದಿಂದ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ. ಬಿಲಾರಂಗ ಭಾಷಾ ಏನಾಯ್ತು? ಸಿನಿಮಾ ನಿಂತಿದ್ಯಾ ಅಥವಾ ಶೂಟಿಂಗ್ ನಡೀತಿದ್ಯಾ? ಇದೀಗ ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ವತಃ ಕಿಚ್ಚ ಸುದೀಪ್ ಉತ್ತರ ನೀಡಿದ್ದಾರೆ. ಮೊದಲು ಒಂದು ಗುಡ್ ನ್ಯೂಸ್. ಬಿಲಾರಂಗ ಭಾಷಾ ಸಿನಿಮಾ ಶೆಲ್ಫ್ ಆಗಿಲ್ಲ. ಕಿಚ್ಚ ಸುದೀಪ್ ಅಧಿಕೃತವಾಗಿ ಈ ಸಿನಿಮಾ ವೆರಿ ಮಚ್ ಆನ್ ಟ್ರ್ಯಾಕ್ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಜೂನ್ 26ರಿಂದ ಸಿನಿಮಾದ ಶೂಟಿಂಗ್ ಮತ್ತೆ ಆರಂಭವಾಗಿದೆ. ಈ ಸಿನಿಮಾವನ್ನು ವಿಕ್ರಾಂತ್ ರೋಣ ನಿರ್ದೇಶಕ ಅನೂಪ್ ಭಂಡಾರಿ ನಿರ್ದೇಶಿಸುತ್ತಿದ್ದು, ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ನಿರ್ಮಿಸುತ್ತಿದೆ. ಇದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ. ಕಥೆ ನಡೆಯುವುದು 2209ನೇ ವರ್ಷದ ಒಂದು ಪೋಸ್ಟ್ ಅಪಾಕಲಿಪ್ಟಿಕ್ ಫ್ಯೂಚರ್ ವರ್ಲ್ಡ್ನಲ್ಲಿ. ಅಂದ್ರೆ ಯುದ್ಧ, ಹೊಸ ತಂತ್ರಜ್ಞಾನ ಮತ್ತು ಭವಿಷ್ಯದ ಜಗತ್ತನ್ನು ತೋರಿಸುವ ದೊಡ್ಡ ಸೈಫೈ ಆಕ್ಷನ್ ಸಿನಿಮಾ. ಇತ್ತೀಚಿನ ಮತ್ತೊಂದು ದೊಡ್ಡ ಸುದ್ದಿ, ಈ ಸಿನಿಮಾದಲ್ಲಿ ಆಕ್ಷನ್ ಕ್ವೀನ್ ಮಾಲಾಶ್ರೀ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಬಹುದು ಎನ್ನುವ ಮಾಹಿತಿ ಹೊರಬಂದಿದೆ. ಆದರೆ ಇದರ ಬಗ್ಗೆ ನಿರ್ಮಾಪಕರು ಇನ್ನೂ ಅಧಿಕೃತ ಘೋಷಣೆ ಮಾಡಿಲ್ಲ. ಮತ್ತೊಂದು ಕುತೂಹಲಕಾರಿ ವಿಷಯ.